ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮಧೂತಂ ಶರಣಂ ಪ್ರಪದ್ಯೆ. ಅಂದರೆ ಗಾಳಿಯಂತೆ ವೇಗನಾದ, ಎಲ್ಲ ಇಂದ್ರಿಯಗಳ ಒಡೆಯನಾದ, ವಾಯುವಿನ ಪುತ್ರನಾದ, ವಾನರ ಸೇನೆಯ ಮುಖ್ಯಸ್ಥನಾದ, ರಾಮನ ಸಂದೇಶವಾಹಕನಾದಂತಹ ಹನುಮಂತನಿಗೆ ನಾನು ಶಿರಬಾಗಿ ಶರಣಾಗಿ ನನಗೆ ಶ್ರೇಷ್ಠತೆಯನ್ನ, ಶಕ್ತಿಯನ್ನ, ಬುದ್ಧಿಯನ್ನ, ಶ್ರೇಯಸ್ಸನ್ನ ನೀಡು ಅಂತ ಹೇಳಿ ಬೇಡ್ತಾ ಇದ್ದೇನೆ. ನಮ್ಮ ಪುರಾಣಗಳ ಪ್ರಕಾರ ಹನುಮಂತ ಅತ್ಯಂತ ಶಕ್ತಿಶಾಲಿ ದೇವರು ಅಂತ ಹೇಳಿ ನಂಬಲಾಗ್ತದೆ. ತನ್ನ ರಾಮಭಕ್ತಿಯಿಂದ ಹನುಮಂತ ಭಕ್ತಿ ಹಾಗೂ ಶಕ್ತಿ ಎರಡರಲ್ಲೂ ಹೆಸರುವಾಸಿ. ಬಯೋಲಾಜಿಕಲಿ ನೋಡ್ಲಿಕ್ಕೆ ಹೋದ್ರೆ ಅಂಜನಾದೇವಿ ಹನುಮಂತನ ತಾಯಿ ಹಾಗೂ ಕೇಸರಿ ಇವನ ತಂದೆ. ಅಂಜನಾದೇವಿ ಹಾಗೂ ಕೇಸರಿ ಇವರಿಬ್ರು ವಾನರ ವಂಶಕ್ಕೆ ಸೇರಿದವರು. ಅಂಜನಾದೇವಿ ಒಬ್ಬ ಅಪ್ಸರೆಯಾಗಿದ್ದು ತನ್ನ ಶಾಪದ ಪ್ರಭಾವದಿಂದ ವಾನರ ವಂಶದಲ್ಲಿ ಜನಿಸ್ತಾಳೆ. ಮುಂದೆ ಕೇಸರಿ ಅಂತ ಹೇಳುವ ವಾನರನೊಂದಿಗೆ ಇವಳ ಮದುವೆಯಾಗ್ತದೆ. ಹಾಗಾದರೆ ಈ ಹನುಮಂತ ವಾಯುಪುತ್ರ ಹೇಗಾದ ಅಂತ ಹೇಳಿ ನೋಡ್ತಾ ಹೋಗಬೇಕಾದ್ರೆ 16ನೇ ಶತಮಾನದಲ್ಲಿ ಏಕನಾಥ ಅಂತ ಹೇಳುವ ಕವಿ ಇರ್ತಾರೆ. ಅವ್ರು ಬರೆದಂತಹ ಭಾವಾರ್ಥ ರಾಮಾಯಣ ಹೇಳುವ ಪುಸ್ತಕದಲ್ಲಿ ಈ ಹನುಮಂತ ವಾಯುಪುತ್ರ ಹೇಗಾಗ್ತಾರೆ ಅಂತ ಹೇಳಿ ಬಹಳ ಚಂದವಾಗಿ ವಿವರಿಸ್ತಾರೆ. ಅಂಜನಾದೇವಿ ಹಾಗೂ ಕೇಸರಿ ದಂಪತಿಗಳಿಗೆ ಮಕ್ಕಳಿರೋದಿಲ್ಲ. ಇದೇ ಕಾರಣದಿಂದ ಅವರು ವಾಯುದೇವರನ್ನ ತಪಸ್ಸಿನ ಮೂಲಕ ಪ್ರಾರ್ಥಿಸ್ತಾ ಇರ್ತಾರೆ. ಇದೇ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ರಾಜ ದಶರಥನು ಮಕ್ಕಳಿಲ್ಲದ ಕಾರಣಕ್ಕಾಗಿ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡ್ತಾ ಇರ್ತಾನೆ. ಯಾಗದಿಂದ ಸಂತುಷ್ಟರಾದಂತಹ ದೇವತೆಗಳು ಪ್ರಸಾದದ ರೂಪದಲ್ಲಿ ಒಂದು ಪಾಯಸವನ್ನ ನೀಡಿ ಅದನ್ನ ತನ್ನ 3 ಹೆಂಡತಿಯರಿಗೆ ನೀಡುವಂತೆ ಸೂಚಿಸ್ತಾರೆ. ಹೆಂಡತಿಯರಿಗೆ ಪಾಯಸವನ್ನ ನೀಡುವಂತಹ ಸಂದರ್ಭದಲ್ಲಿ ಒಂದು ಪಕ್ಷಿ ತನ್ನ ಕೊಕ್ಕಿನಿಂದ ಸ್ವಲ್ಪ ಪಾಯಸವನ್ನ ತೆಗೆದುಕೊಂಡು ಹಾರಿ ಹೋಗ್ತದೆ. ಇದು ಹಾರಿ ಹೋಗ್ತಾ ಇರಬೇಕಾದ್ರೆ ಕೊಕ್ಕಲ್ಲಿದ್ದಂತಹ ಪಾಯಸ ಕೆಳಗೆ ಚೆಲ್ತದೆ. ಆಗ ವಾಯುದೇವ ತನ್ನ ಗಾಳಿಯ ಮೂಲಕ ಆ ಪಾಯಸವನ್ನ ಅಂಜನಾದೇವಿ ಇದ್ದ ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಅವಳ ಕೈಗೆ ಬೀಳುವಂತೆ ಮಾಡ್ತಾನೆ. ಇದನ್ನ ಅಂಜನಾದೇವಿ ವಾಯುದೇವರ ವರ ಅಂತ ಹೇಳಿ ತಿಳ್ಕೊಂಡು ಪಾಯಸವನ್ನ ಸ್ವೀಕರಿಸ್ತಾಳೆ. ಮುಂದೆ ಅವಳಿಗೆ ಒಂದು ಗಂಡು ಮಗು ಹುಟ್ಟುತ್ತದೆ. ಅವನನ್ನ ಆಂಜನೇಯ ಅಂತ ಹೇಳಿ ಹೆಸರಿಟ್ಟು ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾಗಿ ವಾಯುದೇವ ದೈವಿಕವಾಗಿ ಈ ಆಂಜನೇಯನ ಹುಟ್ಟಿಗೆ ಕಾರಣನಾದ್ರಿಂದ ಆಂಜನೇಯನನ್ನ ಮುಂದೆ ವಾಯುಪುತ್ರ ಅಂತ ಹೇಳಿ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಂಜನೇಯ ಬಹಳ ಶಕ್ತಿಶಾಲಿ, ಅಷ್ಟಸಿದ್ಧಿ ನವನಿಧಿಗಳನ್ನು ನೀಡುವವನು ಅಂತ ಹೇಳ್ತಾರೆ. ಇಷ್ಟೊಂದು ಶಕ್ತಿ ಹನುಮಂತನಿಗೆ ಎಲ್ಲಿಂದ ಬಂತು, ಹೇಗೆ ಸಿಕ್ಕಿತು ಅಂತ ಹೇಳಿ ವಾಲ್ಮೀಕಿ ರಾಮಾಯಣದಲ್ಲಿ ವಿವರಿಸ್ತಾ, ಸಣ್ಣಿರ್ಬೇಕಾದ್ರೆ ಒಂದ್ಸಲ ಹನುಮಂತನಿಗೆ ಬಹಳ ಹಸಿವಾಗಿತ್ತಂತೆ. ಅವನು ತಿನ್ಲಿಕ್ಕೆ ಏನಾದರೂ ಸಿಗ್ತದ ಅಂತ ಹುಡುಕಿಕೊಂಡು ಹೋಗಬೇಕಾದ್ರೆ ಸೂರ್ಯನನ್ನು ನೋಡಿ ಅದನ್ನು ಒಂದು ಹಣ್ಣು ಅಂತ ಅಂದ್ಕೊಳ್ತಾನೆ. ಆ ಹಣ್ಣನ್ನು ತಿನ್ಲಿಕ್ಕೆ ಆಸೆಯಾದಂತಹ ಹನುಮಂತ ಸೂರ್ಯನ ಮೇಲೆ ವೇಗವಾಗಿ ಹಾರ್ತಾನೆ. ಇವನು ವೇಗವಾಗಿ ಹಾರಿದ್ದನ್ನು ನೋಡಿದ ಇಂದ್ರ ಅವನನ್ನು ತಡಿಲಿಕ್ಕೆ ತನ್ನ ವಜ್ರಾಯುಧವನ್ನು ಬೀಸಿ ಹನುಮಂತ ಕೆಳಗೆ ಬೀಳುವ ಹಾಗೆ ಮಾಡ್ತಾನೆ. ಹನುಮಂತ ಕೆಳಗೆ ಬಿದ್ದದನ್ನು ನೋಡಿ ಕೋಪಗೊಂಡಂತಹ ವಾಯುದೇವ ಇಡೀ ಲೋಕಕ್ಕೆ ಗಾಳಿಯ ಸಂಚಾರವನ್ನು ನಿಲ್ಲಿಸ್ತಾನೆ. ಇದರಿಂದ ಸಂಪೂರ್ಣ ಲೋಕಕ್ಕೆ ತೊಂದರೆ ಆಗ್ಬೋದು ಅಂತ ಹೇಳಿ ಅರ್ಥ ಮಾಡ್ಕೊಂಡಂತಹ ಶಿವ ಬಂದು ಹನುಮಂತನಿಗೆ ಮರು ಜೀವವನ್ನ ನೀಡ್ತಾನೆ. ತನ್ನ ತಪ್ಪಿನ ಅರಿವಾದಂತಹ ಇಂದ್ರ ಹನುಮಂತನಿಗೆ ಈ ಸಮಯದಲ್ಲಿ ಒಂದು ವರವನ್ನ ನೀಡ್ತಾನೆ. ಹನುಮಂತನ ದೇಹ ತನ್ನ ವಜ್ರಾಯುಧದಷ್ಟು ಶಕ್ತಿಶಾಲಿಯಾಗ್ಲಿ, ತನ್ನ ವಜ್ರಾಯುಧದಿಂದಲೂ ಈ ಹನುಮಂತನ ದೇಹಕ್ಕೆ ಹಾನಿ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ವರ. ಇದೇ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಬೇರೆ ಬೇರೆ ದೇವತೆಗಳು ಒಂದೊಂದು ವರವನ್ನ ಹನುಮಂತನಿಗೆ ನೀಡ್ತಾರೆ. ಅಗ್ನಿ ತನ್ನ ಬೆಂಕಿಯಿಂದ ಹನುಮಂತನಿಗೆ ಹಾನಿಯಾಗದಂತಹ ವರವನ್ನ ನೀಡಿದ್ರೆ, ವರುಣ ತನ್ನ ನೀರಿನಿಂದ ಹನುಮಂತನಿಗೆ ಯಾವುದೇ ಆಪತ್ತು ಬಾರದಿರಲಿ ಅಂತ ಹೇಳುವ ವರವನ್ನ ನೀಡ್ತಾನೆ. ಜೊತೆಗೆ ವಾಯುದೇವ ಹನುಮಂತನಿಗೆ ಗಾಳಿಯಷ್ಟು ವೇಗವಾಗಿ ಹಾರುವಂತಹ ವರವನ್ನ ನೀಡಿದ್ರೆ, ಬ್ರಹ್ಮ ಹನುಮಂತ ಎಲ್ಲಿ ಬೇಕಾದರೂ ಸಂಚರಿಸಬಹುದು, ಅವನನ್ನ ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ವರವನ್ನ ನೀಡ್ತಾರೆ. ಇದರಿಂದಲೇ ಹನುಮಂತ ಅತ್ಯಂತ ಶಕ್ತಿಶಾಲಿ ಅನ್ನಿಸ್ಕೊಳ್ತಾನೆ. ಆಂಜನೇಯ ಸಣ್ಣದಿರ್ಬೇಕಾದ್ರೆ ತನ್ನ ತಾಯಿ ಅಂಜನಾದೇವಿಯ ಹತ್ರ ಸಾವಿರಾರು ಪ್ರಶ್ನೆಗಳನ್ನ ಕೇಳ್ತಾ ಇದ್ನಂತೆ. ಇವನಿಗೆ ಎಲ್ಲವನ್ನು ತಿಳ್ಕೊಳ್ಳುವಂತಹ ಆಸಕ್ತಿ ಇದೆ ಅಂತ ಹೇಳಿ ಅರ್ಥ ಮಾಡ್ಕೊಂಡಂತಹ ಅಂಜನಾದೇವಿ, ನೀನ್ ಯಾಕೆ 4 ವೇದಗಳ ಒಡೆಯನಾದಂತಹ ಸೂರ್ಯದೇವನ ಹತ್ರ ವಿದ್ಯಾಭ್ಯಾಸವನ್ನ ಮಾಡಬಾರ್ದು ಅಂತ ಹೇಳುವ ಐಡಿಯಾವನ್ನ ನೀಡ್ತಾರೆ. ಆ ಕೂಡ್ಲೆ ಆಂಜನೇಯ ಸೂರ್ಯದೇವರೇ ತನ್ನ ಗುರುಗಳು ಅಂತ ಹೇಳಿ ನಿರ್ಧರಿಸಿ ತನ್ನ ಶಕ್ತಿಯ ಸಹಾಯದಿಂದ ಸೂರ್ಯದೇವರ ಹತ್ರ ಹೋಗಿ ಬಹಳ ವಿನಮ್ರವಾಗಿ ತನಗೆ ವಿದ್ಯಾಭ್ಯಾಸವನ್ನ ನೀಡ್ತೀರಾ, ತನ್ನನ್ನ ಶಿಷ್ಯನನ್ನಾಗಿ ಸ್ವೀಕರಿಸ್ತೀರಾ ಅಂತ ಹೇಳಿ ಕೇಳ್ತಾನಂತೆ. ಇವನ ವಿನಮ್ರತೆಗೆ ಸೋತಂತಹ ಸೂರ್ಯದೇವ ಖಂಡಿತವಾಗ್ಲೂ ತಾನು ವಿದ್ಯಾಭ್ಯಾಸವನ್ನ ನೀಡ್ತೇನೆ, ಆದ್ರೆ ಅದಕ್ಕೊಂದು ತೊಂದರೆ ಇದೆ ಅಂತ ಹೇಳ್ತಾನೆ. ಅದು ಏನು ಅಂತ ಹೇಳಿ ಕೇಳಬೇಕಾದ್ರೆ, ತಾನು ಯಾವಾಗ್ಲೂ
ಸಂಚರಿಸ್ತಾ ಇರುವವನು ತನಗೆ ಒಂದೇ ಕಡೆ ನಿಂತು ಪಾಠ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕಾದ್ರೆ ಹನುಮಂತ ಇದರಿಂದ ನನಗೆ ಯಾವುದೇ ತೊಂದರೆ ಇಲ್ಲ, ನಾನು ನಿಮ್ಮ ಎದುರಿಗೆ ನಿಮಗೆ ಮುಖ ಮಾಡಿ ಹಿಮ್ಮುಖವಾಗಿ ಚಲಿಸ್ತಾ ಪಾಠವನ್ನು ಕಲಿತೇನೆ ಅಂತ ಹೇಳ್ತಾನೆ. ಇದೇ ರೀತಿ ಹನುಮಂತ ಸೂರ್ಯನ ವೇಗದಲ್ಲಿ ಸಂಚರಿಸ್ತಾ ಹಿಮ್ಮುಖವಾಗಿ ಚಲಿಸ್ಕೊಂಡು 4 ವೇದಗಳನ್ನು ಕಲಿತಾನಂತೆ. ಆಂಜನೇಯ ಮೊದಲೇ ವಿಶೇಷ ಮಗು, ಜೊತೆಗೆ ಎಲ್ಲ ವರಗಳು ಸಿಕ್ಕಿದ ಮೇಲಂತೂ ಬಹಳ ಶಕ್ತಿಶಾಲಿ ಆಗ್ತಾನೆ. ಸಹಜವಾಗಿಯೇ ಇದ್ದಂತಹ ಮಕ್ಕಳಾಟಿಕೆಯಿಂದ ಜೊತೆಗೆ ಎತ್ತರಕ್ಕೆ ಹಾರುವಂತಹ ಶಕ್ತಿ ಇದ್ದದ್ರಿಂದ ಹಲವಾರು ತೊಂದರೆಗಳನ್ನು ತುಂಟಾಟಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ತಾನು ವಾಸಿಸುವ ಕಾಡಿನ ಹತ್ತಿರದಲ್ಲೇ ಇದ್ದಂತಹ ಮಾತಂಗ ಮುನಿಗಳ ಆಶ್ರಮಕ್ಕೆ ಪ್ರತಿನಿತ್ಯ ಹೋಗಿ ತೊಂದರೆಗಳನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದ್ಸಲ ಅಂತೂ ಋಷಿಗಳು ಹೋಮ ಮಾಡುವಂತಹ ಸಂದರ್ಭದಲ್ಲಿ ಒಂದು ಮರದ ಗೆಲ್ಲನ್ನು ಕಿತ್ತು ಆಶ್ರಮಕ್ಕೆ ಎಸಿಬೇಕಾದ್ರೆ ಕೋಪಗೊಂಡ ಮಾತಂಗ ಮುನಿಗಳು ಅವನಿಗೊಂದು ಶಾಪವನ್ನು ನೀಡ್ತಾರೆ. ಅದೇನು ಅಂತ ಹೇಳಿದರೆ, ನಿನಗಿರುವಂತಹ ಎಲ್ಲ ಶಕ್ತಿಗಳು ಮರ್ತು ಹೋಗಲಿ ಅಂತ ಹೇಳಿ. ಆಂಜನೇಯನ ಮುಂದಿನ ಅವಶ್ಯಕತೆಗಳನ್ನು ತಿಳ್ಕೊಂಡಿದ್ದಂತಹ ಮಾತಂಗ ಮುನಿಗಳು ಇನ್ಯಾರಾದರೂ ಬಂದು ನಿನ್ನ ಶಕ್ತಿಯನ್ನು ನಿನಗೆ ನೆನಪಿಸುವಾಗ ಎಲ್ಲ ಶಕ್ತಿಗಳ ಅರಿವು ನಿನಗಾಗ್ಲಿ ಅಂತ ಹೇಳುವಂತಹ ವರವನ್ನು ನೀಡ್ತಾರೆ. ಹಾಗಾಗಿಯೇ ಮುಂದೆ ರಾಮ ಸೀತೆಯನ್ನು ಹುಡುಕ್ಲಿಕ್ಕೆ ವಾನರ ಸೇನೆಯನ್ನು ಕಳಿಸ್ಬೇಕಾದ್ರೆ ಲಂಕೆಗೆ ಹಾರಲಿಕ್ಕೆ ಯಾರಿಗೆ ಶಕ್ತಿ ಉಂಟು, ಯಾರು ಹಾರ್ತೀರಿ ಅಂತ ಕೇಳುವ ಸಂದರ್ಭದಲ್ಲಿ ಹನುಮಂತನಿಗೆ ತನ್ನ ಶಕ್ತಿಯ ಅರಿವೇ ಇರುವುದಿಲ್ಲ. ಈ ಸಂದರ್ಭದಲ್ಲಿ ಶಾಪದ ಕಥೆಯನ್ನು ತಿಳ್ಕೊಂಡಿದ್ದಂತಹ ಜಾಂಬವಂತ ಬಂದು ಹನುಮಂತನಿಗೆ ತನ್ನ ಶಕ್ತಿಯನ್ನು ನೆನಪು ಮಾಡಿಕೊಡ್ಬೇಕಾದ್ರೆ ಎಲ್ಲ ಶಕ್ತಿಗಳ ನೆನಪಾದಂತಹ ಹನುಮಂತ ತನ್ನ ಶಕ್ತಿಯ ಸಹಾಯದಿಂದಲೇ ಗಾತ್ರವನ್ನು ದೊಡ್ಡದು ಮಾಡಿಕೊಂಡು ಲಂಕೆಗೆ ವೇಗವಾಗಿ ಹಾರ್ತಾನೆ. ಅದೇ ಶಕ್ತಿಯ ಸಹಾಯದಿಂದ ಮತ್ತೆ ಪುನಃ ಗಾತ್ರವನ್ನು ಸಣ್ಣಗೆ ಮಾಡಿಕೊಂಡು ಸೀತೆಯನ್ನು ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಂಜನೇಯನನ್ನ ಹಲವಾರು ಹೆಸರುಗಳಿಂದ ಕರೆಯಲಾಗ್ತದೆ. ಅಂಜನಿ ಪುತ್ರ, ಕೇಸರಿ ನಂದನ, ವಾಯುಪುತ್ರ, ಮಹಾಬಲಿ, ರಾಮಧೂತ, ಮಾರುತಿ, ಕಪೀಶ್ವರ, ಸಂಕಟಮೋಚನ, ಮಹಾಕಾಯ, ಪಂಚವಕ್ರ, ಮುಖ್ಯಪ್ರಾಣ, ಹನುಮಂತ, ವಾನರ ಕುಲತ್ತಿನ್ ತೊಂಡೇಮನ್, ಇವೆಲ್ಲ ಹನುಮಂತನಿಗಿದ್ದಂತಹ ಬೇರೆ ಬೇರೆ ಹೆಸರುಗಳು. ಪ್ರಬುದ್ಧ ಗುಣಲಕ್ಷಣಗಳನ್ನು ಹೊಂದಿದವನು ಹನುಮಂತ. ಅದರಲ್ಲಿ ಕೆಲವೊಂದನ್ನು ನೋಡ್ತಾ ಹೋದರೆ ಹನುಮಂತ ಚಿರಂಜೀವಿ, ಅಂದರೆ ಇವನಿಗೆ ಯಾವತ್ತೂ ಸಾವಿಲ್ಲ. ಹನುಮಂತ ಈಗಲೂ ಜೀವಂತ ಇದ್ದಾನೆ ಅಂತ ಹೇಳಲಾಗ್ತದೆ. ಹನುಮಂತನನ್ನ ಕುರೂಪಿ ಹಾಗೂ ಸುಂದರ ಎರಡೂ ರೀತಿಯಿಂದ ಹೇಳಲಾಗ್ತದೆ. ದೈಹಿಕವಾಗಿ ಕುರೂಪಿಯಾಗಿದ್ರೂ ಆಂತರಿಕವಾಗಿ ಆಧ್ಯಾತ್ಮಿಕವಾಗಿ ಬಹಳ ಸುಂದರ ಈ ಹನುಮಂತ. ಹನುಮಂತ ಬಹಳ ಶಕ್ತಿಶಾಲಿ. ಹನುಮಂತನನ್ನ ನವೀನತೆಗಳಿಂದ ಕೂಡಿದವನು ಅಂತ ಹೇಳ್ತಾರೆ. ಅಂದರೆ ಸಮಯಕ್ಕೆ ಸರಿಯಾಗಿ ಯೋಚನೆಗಳನ್ನು ಮಾಡುವಂತಹ ಶಕ್ತಿ ಉಳ್ಳವನು. ಭಕ್ತಿಯ ಇನ್ನೊಂದು ಹೆಸರೇ ಹನುಮಂತ ಅಂತ ಹೇಳಲಾಗ್ತದೆ. ಅವನಿಗೆ ರಾಮ ಸೀತೆಯ ಮೇಲಿದ್ದಂತಹ ಭಕ್ತಿಗೆ ಮಿಗಿಲಾದಂತಹ ಭಕ್ತಿ ಇನ್ನೊಂದಿಲ್ಲ. ಹನುಮಂತ ಮಹಾಜ್ಞಾನಿ, ಸೂರ್ಯದೇವನಿಂದ 4 ವೇದಗಳನ್ನು ಕಲಿತು ಅತ್ಯಂತ ಜ್ಞಾನ ಹೊಂದಿದ ಯೋಗಿ. ಹನುಮಂತ ನಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡಿ ಭಕ್ತರ ನೋವುಗಳನ್ನು ಪರಿಹರಿಸುವವನು. ಇವನು ದುಷ್ಟರ ಸಂಹಾರಕನಾಗಿದ್ದು ಭಕ್ತರನ್ನ ಸದಾ ಸಲಹುವ ಕರುಣಾಮಯಿಯಾಗಿದ್ದಾನೆ. ಆಂಜನೇಯನನ್ನ ಭಕ್ತಿಯಿಂದ ನೋಡುವವರಿಗೆ ಅವನು ದೇವರು. ಅಂತಹ ಭಾವನೆ ಇಲ್ಲದವರಿಗೂ ಅವನ ಗುಣಗಳು ಜೀವನಕ್ಕೊಂದು ಮಾದರಿ. ಇಂತಹ ಆಂಜನೇಯನ ಗುಣಲಕ್ಷಣಗಳು, ಭಕ್ತಿ, ಶಕ್ತಿ ಎಲ್ಲವೂ ನಮಗೆ ಅನುಕರಣೀಯ. ನಮ್ಮ ಜೀವನಕ್ಕೆ ಆಂಜನೇಯನೇ ಒಂದು ಮಾದರಿ ಅಂತ ಹೇಳುವ ಆಶಯದೊಂದಿಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಬರ್ತೇವೆ. ಟೀಮ್ ಅನರ್ಥಿಂಗ್ ಅನ್ವೇಷಣೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.